ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಗಾಯ್ಸ್, ನೆನ್ನೆ ಸ್ಟೇರಿಂಗ್ ತಿರುಗ್ತಾ ಇತ್ತು, ಗಾಳಿ ತಿರುಗ್ತಾ ಇರಲಿಲ್ಲ. ಇವತ್ತು ನೆನ್ನೆ ಸಂಜೆ ಎಲ್ಲ ಫುಲ್ ಸರಿ ಮಾಡಿದ್ದೀವಿ. ನೆನ್ನೆ ಅರ್ಧಂಬರ್ಧ ಆಗಿತ್ತು ತೋಟ ಹೊಡೆಯೋದು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಟ್ಯಾಕ್ಟ್ರಿ ತಗೊಂಡು. ಅರ್ಧಂಬರ್ಧ ಆಗಿತ್ತು ತೋಟಗಳಿಗೆ ಫಸ್ಟ್ ಯಾವತ್ತೂ ಹೋಗ್ಬಾರ್ದಂತೆ ಟ್ಯಾಕ್ಟ್ರಿ ಹೊಡೆಯೋಕ್ಕೆ. ಇವಾಗ ನೋಡ್ರಿ ಮಣ್ಣೆಲ್ಲ ಫುಲ್ ಸಿಗಾಕಂತೈತೆ. ಮಣ್ಣೆಲ್ಲ ತೆಗಿಯೋಷ್ಟರಲ್ಲಿ ಮಳೆ ಬೇರೆ ಶುರು ಆಯಿತು. ನಿಜವಾಗ್ಲೂ ಬೇಜಾರಾಗೋಯ್ತು. ಇದು ಅರ್ಧಂಬರ್ಧ ಆಗೋಯ್ತು. ನೆನ್ನೆನೇ ಅರ್ಧಂಬರ್ಧ ಆಗಿತ್ತು, ಇವತ್ತು ಅರ್ಧಂಬರ್ಧ ಮುಟ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೂ ಮುಟ್ಕೊಂಡೆ. ನೋಡ್ರಿ ಇದು ಅರ್ಧಂಬರ್ಧ ಆಗೋಯ್ತು. ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಮಳೆ ಬಂದಿರೋದಕ್ಕೆ ಗಾಲ್ಬಾಯಿ ಥರ ಆಗ್ತೈತೆ, ಅದಕ್ಕೆ ಬೇರೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ ಗಾಲ್ಬಾಯಿ ಥರ ಆಗ್ತಾ ಇರೋದು. ಏನಪ್ಪ ವಿಪರ್ಯಾಸ ಅಂದರೆ, ನಾನು ಇದ್ದಿದ್ದ ತೋಟದಲ್ಲಿ ಮಳೆ ಬರ್ತಾ ಇತ್ತು, ನಮ್ಮೂರು ಸರ್ಕಲಲ್ಲಿ ಮಳೆನೇ ಬರ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ರಸ್ತೆ ಪಕ್ಕನೇ ಒಂದು ತೋಟ ಇದೆ, ಅಲ್ಲಿಗೆ ಹೊರಟೆ. ಮಧ್ಯಾಹ್ನ ಆಗಿತ್ತು, ನಮ್ಮ ಚಿಕ್ಕಪ್ಪ ಹೋಟ್ಲಿಂದ ಊಟ ತಗೊಂಡು ಬಂದಿದ್ರು. ಊಟ ಮಾಡ್ತಿದ್ದೆ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನೇ ಟ್ಯಾಕ್ಟ್ರಿ ಹೊಡೆದ್ರು. ಆಮೇಲೆ ನಾನು ಇಸ್ಕೊಂಡು ನಮ್ಮ ತೆಂಗಿನ ಗಿಡನೆಲ್ಲ ಹೊಡೆದೆ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಲ್ಲೇ ಪಕ್ಕದಲ್ಲೇ ಮಲ್ಡಳ್ಳಿ ತೋಟ ಅಂತ ಇದೆ, ಅಲ್ಲೆಲ್ಲ ಟ್ಯಾಕ್ಟ್ರಿ ಹೊಡೆದ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿದ್ರಿಂದ ನಮ್ಮ ದೊಡ್ಡಪ್ಪ ಮಂಡಕ್ಕಿ ಬೋಂಡ ತಗೊಂಡು ಬಂದಿದ್ರು. ಮಂಡಕ್ಕಿ ಬೋಂಡ ತಿಂದು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ತಿದ್ದಂಗೆ ನಮ್ಮ ರುಚಿತಾ ಫೋನ್ ಮಾಡಿದ್ಲು. ಏನಕ್ಕಪ್ಪ ಅಂತ ಹೇಳಿದ್ರೆ 25ನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ. ಇವ್ರು ಯಾರಪ್ಪ ಅಂತ ಹೇಳಿದ್ರೆ, ಈ ಕಡೆ ಇರೋರು ನಮ್ಮ ದೊಡ್ಡಪ್ಪಾಜಿ, ಈ ಕಡೆ ಇರೋರು ಇವರು. ನಾನು ಏನು ಕರಿಬೇಕು ಗೊತ್ತಿಲ್ಲ, ವಿಡಿಯೋ ನೋಡಿದ್ಮೇಲೆ ಇವರೇ ಕಮೆಂಟ್ ಮಾಡ್ತಾರೆ. ಹಂಗೆ ಇವ್ರು ಬಂದು ಅಡನಹಳ್ಳಿಯವರು. ಇವ್ರದ್ದು ಕೂಡ 48ನೇ ವರ್ಷದ ಆ್ಯನಿವರ್ಸರಿ ಇತ್ತು, ಇವ್ರದ್ದು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸೆಲೆಬ್ರೇಟ್ ಮಾಡಿ ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.